ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 30-40 ಇಂಡಿಪೆಂಡೆಂಟ್ ಅಲ್ಲಿ ಬಿಲ್ಡ್ ಆಗಿರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಂದ್ಬಿಟ್ಟು ಉತ್ರಳ್ಳಿ ಮೈನ್ ರೋಡ್ ಇಂದ ಬರೀ 300 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ PP ಲೆವೆಲ್ ಗೆ ಅಟ್ಯಾಚ್ ಆಗಿರುವಂತಹ ಪ್ರಾಪರ್ಟಿಲಿ ಈ ಪ್ರಾಪರ್ಟಿ ಇದೆ. ಪಕ್ಕಾ 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿಗೆ ಕನೆಕ್ಟಿವಿಟಿಗೆ ನಮಗೆ 3 ರೋಡ್ ಇಂದನೂ ಕನೆಕ್ಟಿವಿಟಿ ಇದೆ. ಇಂಟೀರಿಯರ್ ಅಂತೂ ನೋಡಬಹುದು, ಅದ್ಭುತ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ. ಅಷ್ಟು ಎಕ್ಸ್ಟ್ರಾರ್ಡಿನರಿ ಆಗಿ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪ್ರಾಪರ್ಟಿಯಿಂದ ಉತ್ರಳ್ಳಿ ಮೈನ್ ರೋಡ್ ಗೆ ಕನೆಕ್ಟ್ ಆಗುವಂತ ರೋಡ್ ಗೆ ಬಂದ್ಬಿಟ್ಟು ನಮಗೆ ಜಸ್ಟ್ 300 ಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಸಾಧನ ಕಾಲೇಜ್ ಬಂದ್ಬಿಟ್ಟು ಬರೀ 100 ಮೀಟರ್ ದೂರದಲ್ಲಿ ಮತ್ತೆ 50 ಮೀಟರ್ ದೂರದಲ್ಲಿ ನಮಗೆ ಸಾಧನ ಕಾಲೇಜ್ ಕೂಡ ಇದೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಮತ್ತೆ ಪ್ರಾರ್ಥನಾ ಸ್ಕೂಲು, ಪ್ರೆಸಿಡೆನ್ಸಿ ಸ್ಕೂಲು, ತುರಳ್ಳಿ ಫಾರೆಸ್ಟ್ ಎಲ್ಲ ನಮಗೆ ಪಕ್ಕಾ ನಿಯರ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಕೊ ಮುಂಚೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ PP ಲೆವೆಲ್ ಗೆ ಅಟ್ಯಾಚ್ ಆಗಿರುವಂತಹ 30-40 ಬಿಲ್ಡ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಬರುತ್ತೆ, ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಪ್ರೆಸೆಂಟ್ ಈಗ ನಾವು ಪಾರ್ಕಿಂಗ್ ಅಲ್ಲಿ ಇದೀವಿ. ಈ ಪಾರ್ಕಿಂಗ್ ಬಂದ್ಬಿಟ್ಟು ನಮಗೆ ಫುಲ್ ಸ್ಪೇಷಿಯಸ್ ಆಗಿರುವಂತಹ ಕಾರ್ ಪಾರ್ಕಿಂಗ್. ಆಲ್ರೆಡಿ ನಮ್ಗೆ ನೋಡಬಹುದು, ಒಂದು ಕಾರ್ ಕೂಡ ನಮಗೆ ಸ್ಟೇಬಲ್ ಆಗಿ ನಿಂತಿದೆ. ಈ ಕಾರ್ ಜೊತೆಗೆ ಪಕ್ಕದಲ್ಲಿ ಒಂದು ಕಾರು ಮತ್ತೆ ಮುಂದೆಗಡೆ 2 ಕಾರು, ಟೋಟಲ್ ನಮಗೆ 4 ಕಾರುಗಳು ನಿಲ್ಸ್ಕೊಳ್ಳೋಷ್ಟು ಪಾರ್ಕಿಂಗ್ ಇದೆ. ಅದ್ರ ಜೊತೆಗೆ 4ರಿಂದ 5 ಟೂ ವೀಲರ್ಗಳು ಕೂಡ ಯಾವುದೇ ರೀತಿ ಕಂಜೆಸ್ಟ್ ಇಲ್ದಿರಾ ಆ ಪೋರ್ಷನ್ ಎಲ್ಲ ಕೂಡ ನಾವು ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆ ಮಾಡ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿರುವಂತಹ ಕಾರ್ ಪಾರ್ಕಿಂಗ್. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಲಿಫ್ಟ್ ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ನಮಗೆ ವರ್ಕಿಂಗ್ ಕಂಡೀಷನ್ ಇರೋದ್ರಿಂದ ಅದ್ರ ಎಕ್ವಿಪ್ಮೆಂಟ್ಸ್ ಗಳನ್ನ ನಾವು ಇಲ್ಲಿ ನೋಡಬಹುದು. ಲಿಫ್ಟ್ ಗೆ ಪ್ರೆಸೆಂಟ್ ಇವಾಗ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಮತ್ತೆ ವಾಲ್ ಗಳಿಗೆ ನೋಡಬಹುದು ವೀಕ್ಷಕರೇ, ಇಲ್ಲಿ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಟೋಟಲ್ ನಮಗೆ 4 ಅಡಿವರೆಗೂ ನಮಗೆ ಗ್ರಾನೈಟ್ ಬರುತ್ತೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಫುಲ್ ಸ್ಪೇಷಿಯಸ್ ಆಗಿರುವಂತಹ ಕಾರ್ ಪಾರ್ಕಿಂಗ್ ತುಂಬಾನೇ ಚೆನ್ನಾಗಿದೆ. ಬನ್ನಿ ವೀಕ್ಷಕರಿಗೆ ನಾವು ಫಸ್ಟ್ ಫ್ಲೋರ್ ಹೋಗೋಣ. ವೀಕ್ಷಕರೇ, ಈಗ ನಾವು ಕಾರ್ ಪಾರ್ಕಿಂಗ್ ಇಂದ ಈ ಕಡೆ ಲೆಫ್ಟ್ ಸೈಡ್ ಬಂದ್ರೆ ನೋಡಬಹುದು, ಇದು ಬಂದ್ಬಿಟ್ಟು ನಮಗೆ 2 ಗೇಟ್ ಗಳ ವ್ಯವಸ್ಥೆ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು ನಮಗೆ ಪಾರ್ಕಿಂಗ್ ಇಂದ ಎಂಟ್ರಿ ಆಗುವಂತಹ ಗೇಟ್. ಇದು ಬಂದ್ಬಿಟ್ಟು ನಮಗೆ ವಾಕಬಲ್ ಗೇಟ್. ಇದು ಡೈರೆಕ್ಟ್ ನಮಗೆ ವಾಕಿಂಗ್ ಅಲ್ಲಿ ಹೋಗ್ಬೇಕಂದ್ರೆ ಈ ಗೇಟ್ ನ ಯೂಸ್ ಮಾಡಬಹುದು. ಪಾರ್ಕಿಂಗ್ ಅಂದ್ರೆ ಆ ಪೋರ್ಷನ್ ಅಲ್ಲಿ ಯೂಸ್ ಮಾಡಬಹುದು. ಇದು ಬಂದ್ಬಿಟ್ಟು ನಮಗೆ ನಾರ್ತ್ ಈಸ್ಟ್ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ, ಮತ್ತೆ ಸಂಪ ವ್ಯವಸ್ಥೆ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು, ನಮಗೆ ಪಾರ್ಕಿಂಗ್ ಅಲ್ಲಿ ಓಡಾಡುವಂತ 2 ಗೇಟ್ ಗಳ ವ್ಯವಸ್ಥೆ ಕೂಡ ನಮಗೆ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ನೋಡಬಹುದು, ನಮಗೆ ತುಂಬಾ ವೈಲ್ಡ್ ಆಗಿರುವಂತಹ 4 ಫೀಟ್ ಇರುವಂತಹ ಸ್ಟೇರ್ ಕೇಸ್ ವಿತ್ SS ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ವಿತ್ ಸೇಫ್ಟಿ ಪ್ರಕಾರ ನಮಗೆ MS ವರ್ಕ್ ಅಲ್ಲಿ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದೆ. ಬನ್ನಿ ವೀಕ್ಷಕರಿಗೆ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಮುಗಿಸ್ಕೊಂಡು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಮೈನ್ ಡೋರ್ ಆಪೋಸಿಟ್ ಅಲ್ಲಿ ನಿಂತಿದ್ದೀನಿ. ಇದು ಬಂದ್ಬಿಟ್ಟು ನಮಗೆ ಈ ಕಾರಿಡಾರ್ ಬಂದ್ಬಿಟ್ಟು ತುಂಬಾನೇ ವಿಶಾಲವಾಗಿದೆ ಅಂತ ಹೇಳ್ಬೋದು. ಈ ಪೋರ್ಷನ್ ಇದೆ ನೋಡಿ, ಈ ಪೋರ್ಷನ್ ಇಲ್ಲ ನಾವು ಆರಾಮಾಗಿ ಒಂದು ಗಾರ್ಡನ್ ಏರಿಯಾ ತರ, ಅಂದ್ರೆ ತುಳಸಿ ಗಿಡಗಳು ಮತ್ತೆ ಬೇಕಾಗಿರುವಂತಹ ಪಾಟ್ ಗಳನ್ನ ಕೂಡ ನಾವು ಇಲ್ಲಿ ಮೌಂಟ್ ಮಾಡ್ಕೊಬಹುದು. ಅಷ್ಟು ಮೌಂಟ್ ಮಾಡ್ಕೊಂಡ್ರು ಕೂಡ ನಮಗೆ ಇಷ್ಟು ಜಾಗ ಓಡಾಡಕ್ಕೆ ತುಂಬಾನೇ ವಿಶಾಲವಾಗಿರುವಂತಹ ಜಾಗ ಇದೆ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಸೇಫ್ಟಿ ವೈಸ್ ಅಲ್ಲಿ MS ವರ್ಕ್ ಇದೆಲ್ಲ, MS ವರ್ಕ್ ಕೂಡ ನಮಗೆ ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ಗೇಜ್ ಅಲ್ಲಿ ಕೂಡ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಡಿಕೋ ಪಾಯಿಂಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಆಮೇಲೆ ಇದು ಫ್ರಂಟ್ ಎಲಿವೇಶನ್ ಡೋರ್ ಎದುರುಗಡೆ ಏನಿದೆ ಸೀಲಿಂಗ್ ಅಲ್ಲಿ ನೋಡಬಹುದು, ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಬಂದ್ಬಿಟ್ಟು ವುಡ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತದ್ದು ವಿತ್ LED ಲೈಟ್ಸ್ ಜೊತೆಗೆ. ಒಳಗಡೆ ನೋಡಬಹುದು, ಟಾಪ್ ಟು ಬಾಟಮ್ ವರ್ಗು ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿ ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಬನ್ನಿ ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ನಾವು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಸ್ಪೇಷಿಯಸ್ ಆಗಿರುವಂತಹ ಪಾರ್ಕಿಂಗ್ ನ ಮುಗಿಸ್ಕೊಂಡು, ಕಾರಿಡಾರ್ ನ ಮುಗಿಸ್ಕೊಂಡು ಒಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಫಸ್ಟ್ ಫ್ಲೋರ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡಿದ್ದಾರೆ. ಈಗ ಈ ಫ್ಲೋರ್ ಅಲ್ಲಿ ಬಂದಿರೋ ಮನೆ ಬಂದ್ಬಿಟ್ಟು ನಮಗೆ ಇದು ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ, ಟೀಕುಡ್ ಡೋರು. ಫೈನ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಕರ್ವಿನ್ಸ್ ಕೂಡ ನೋಡಬಹುದು, ಒಳ್ಳೆ ಬ್ಯೂಟಿಫುಲ್ ಆಗಿ ಕರ್ವಿನ್ಸ್ ಆಗಿದೆ. ಈ ಡೋರ್ ಮುಂದೆ ನಿಂತ್ಕೊಂಡೆ ನಾವು ರಿಫ್ಲೆಕ್ಟ್ ಆಗ್ತಾ ಇದೀವಿ, ಅಷ್ಟು ಬ್ಯೂಟಿಫುಲ್ ಆಗಿ. ಮತ್ತೆ ಫೈನಲ್ ಪಾಲಿಶಿಂಗ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಬಹುದು ವೀಕ್ಷಕರೇ, ಇದು ಹಾಲ್, ತುಂಬಾನೇ ಸ್ಪೇಷಿಯಸ್ ಆಗಿರುವಂತಹ ಹಾಲು. ಇಲ್ಲಿ ಬಂದ್ಬಿಟ್ಟು ನಮಗೆ ಎಲ್ ಶೇಪ್ ಅಲ್ಲಿ ನಾವು ಕಾಟ್ ಹಾಕೊಂಡ್ರು ಕೂಡ, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ಇಷ್ಟು ಜಾಗ ಸಿಗುತ್ತೆ. ಅಷ್ಟು ವಿಶಾಲವಾಗಿರುವಂತಹ ಹಾಲು. ಇಲ್ಲಿ ಬೈಫರ್ಕೇಶನ್ ಮಾಡಿದರೆ. ಇಂಟೀರಿಯರ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ವೆನ್ನೀರ್ ಪಾಲಿಶಿಂಗ್ ಆಗಿರುವಂತದ್ದು. 2 ಡಿಸೈನ್ ಅಲ್ಲಿ ನಮಗೆ ವರ್ಕ್ ನ ಫಿನಿಶಿಂಗ್ ಮಾಡ್ಕೊಟ್ಟಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಆಗಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಸೀಲಿಂಗ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಫುಲ್ ನಮಗೆ POP ವರ್ಕ್ ಕಂಪ್ಲೀಟ್ ಆಗಿರೋದು ವಿತ್ ಇಂಟೀರಿಯರ್ ವಿತ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ POP ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸ್ಟ್ರಾರ್ಡಿನರಿ ಆಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ, ಮತ್ತೆ ತುಂಬಾನೇ ಖರ್ಚು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು.
ತುಂಬಾ ಬ್ಯೂಟಿಫುಲ್ ಆಗಿದೆ. ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಸೀಲಿಂಗ್ ಬಂದ್ಬಿಟ್ಟು ನಮಗೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ POP ವರ್ಕ್ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರೋದು. ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಬೈಫರ್ಕೇಶನ್ ಮಾಡಿದ್ದಾರೆ. ಹಾಲ್ ಪಕ್ಕದಲ್ಲಿ ನಮಗೆ ಡೈನಿಂಗ್ ಏರಿಯಾ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ಡೈನಿಂಗ್ ಏರಿಯಾ. ಇಲ್ಲಿ ಆರಾಮಾಗಿ 10 ಜನ ಊಟ ಮಾಡುವಷ್ಟು ಜಾಗ ಇದೆ. ಎ ಪೋರ್ಷನ್ ಅಲ್ಲಿ ಒಂದು 5 ಜನ, ಎ ಪೋರ್ಷನ್ ಒಂದು 5 ಜನ, ಸೆಂಟ್ರಲ್ ಟೇಬಲ್ 10 ಜನ ಕುತ್ಕೊಂಡು ಊಟ ಮಾಡುವಷ್ಟು ಡೈನಿಂಗ್ ಏರಿಯಾ ಈ ಪ್ರಾವಿಷನ್ ಇದೆ. ಇಲ್ಲಿ ನಮಗೆ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನೋಡಬಹುದು ವೀಕ್ಷಕರೇ, ಇಲ್ಲಿ ಸ್ಟೇರ್ ಕೇಸ್ ಏನಿದೆ, ಈ ಸ್ಟೇರ್ ಕೇಸ್ ಕೆಳಗಡೆ ಎಲ್ಲ ನಮಗೆ ಸ್ಟೋರೇಜ್ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಅದು ಕೂಡ ನಮಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಡಿಸೈನ್ ಅಲ್ಲಿ ಮತ್ತೆ ಎಲಿವೇಶನ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಡೈನಿಂಗ್ ಏರಿಯಾದಲ್ಲಿ ಕೂಡ ನಮಗೆ ಇಲ್ಲೊಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ. ಕೆಳಗಡೆ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಮತ್ತೆ ಎಕ್ಸಿಟ್ ವಾಟರ್ಗೂ ಕೂಡ ನಮಗೆ ಪ್ರಾವಿಷನ್ ಇಲ್ಲಿದೆ. ಈ ಪೋರ್ಷನ್ ನೋಡಬಹುದು ತುಂಬಾ ಬ್ಯೂಟಿಫುಲ್ ಆಗಿ ಇಂಟೀರಿಯರ್ ನ ಕಂಪ್ಲೀಟ್ ಮಾಡಿರುವಂತದ್ದು. ಇಲ್ಲಿ ನೋಡಬಹುದು ವೀಕ್ಷಕರೇ, ಪೂಜಾ ಮನೆ. ವಾಲ್ಗಳಿಗೆ 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಟೀ ಕುಡ್ ಬರುತ್ತೆ. ನಾವು ಈಸ್ಟ್ ಫೇಸಿಂಗ್ ನ ನೋಡ್ಕೊಂಡು ಪೂಜೆ ಮಾಡುವಂತದ್ದು. ಆರಾಮಾಗಿ ಒಬ್ರು ಕುತ್ಕೋಬಹುದು, ಯಾವುದೇ ರೀತಿ ಕಂಜೆಟ್ ಇಲ್ದಿರ ಒಬ್ರು ಕುತ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿರುವಂತಹ ಪೂಜಾ ಮನೆ. ಇಲ್ಲಿ ನೋಡ್ಬೋದು ಮಾರ್ಬಲ್ ಕೂಡ ನಮಗೆ ಮೇಲ್ಗಡೆ ಫ್ಲೋರಿಂಗ್ ಅಲ್ಲಿ ಹಾಕೊಟ್ಟಿದ್ದಾರೆ. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳ ಪ್ರಾವಿಷನ್ ಕೂಡ ಮಾಡಿದ್ದಾರೆ. POP ವರ್ಕ್ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ದೇವರ ಮನೆ ಪಕ್ಕದಲ್ಲೇ ನಮಗೆ ಲಿಫ್ಟ್ಗೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಈಗ ಪ್ರೆಸೆಂಟ್ ನಮಗೆ ವರ್ಕಿಂಗ್ ಇರೋದ್ರಿಂದ ಪಾರ್ಕಿಂಗ್ ಇಂದ ಈಗ ಫಸ್ಟ್ ವರ್ಗೆ ನಮಗೆ ಲಿಫ್ಟ್ಗೂ ಕೂಡ ಬರ್ಬೋದು. ಲಿಫ್ಟ್ಗೂ ಕೂಡ ಆಪ್ಷನ್ ಇದೆ. ಈಗ ನಾವು ಮಾಡ್ಯುಲರ್ ಕಿಚನ್ ಅಲ್ಲಿ ಇದೀವಿ. ಇದು ಬಂದ್ಬಿಟ್ಟು ನಮಗೆ ಓಪನ್ ಕಾನ್ಸೆಪ್ಟ್ ಕಿಚನ್ ಅಲ್ಲಿ ಕೂಡ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ನಮಗೆ ಓಪನ್ ಕಿಚನ್ ಬೇಡ ಅಂದ್ರೆ ಈ ಬೀಮ್ ಇದೆಲ್ಲ ಬೀನ್ಗೆ ಒಂದು ಸ್ಕ್ರೀನ್ ಆದ್ರೂ ಹಾಕೊಬಹುದು. ಇಲ್ಲ ಅಂದ್ರೆ ಈ ಮುತ್ತುಗಳಲ್ಲಿ ಆಹಾರಗಳು ಬರ್ತಲ್ಲ ಅದರಲ್ಲಿ ಕೂಡ ನಾವು ಬೈಫರ್ಕೇಶನ್ ಮಾಡ್ಬಿಟ್ಟು ಇದನ್ನ ನಾವು ಕವರ್ ಮಾಡ್ಕೋಬಹುದು. ಇನ್ ಕೇಸ್ ಯಾರಾದ್ರೂ ಓಪನ್ ಕಿಚನ್ ಬೇಕು ಅಂದ್ರೆ ಓಪನ್ ಕಿಚನ್ ನ ಯೂಸ್ ಮಾಡಬಹುದು. ಕ್ಲೋಸಿಂಗ್ ಬೇಕು ಅಂದ್ರೆ ಕ್ಲೋಸಿಂಗ್ ಕೂಡ ಮಾಡ್ಕೋಬಹುದು. ಎರಡು ಕಾನ್ಸೆಪ್ಟ್ ಅಲ್ಲಿ ಇದನ್ನ ಹಂಗೆ ಓಪನ್ ಮಾಡಿ ಬಿಟ್ಟಿದ್ದಾರೆ. ತಗೊಳ್ಳೋರು ಯಾವ ತರ ವ್ಯವಸ್ಥೆ ಬೇಕು ಅನ್ನೋದ್ರ ಮೇಲೆ ಇದನ್ನ ನಾವು ಮಾಡಿಫೈ ಮಾಡ್ಕೋಬಹುದು. ಈ ಕಿಚನ್ ಬಂದ್ಬಿಟ್ಟು ನಮಗೆ ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ ನೋಡಿ. ಪ್ರತಿಯೊಂದಕ್ಕೂ ನಮಗೆ ಕಟ್ಲಾನೆ ಯೂಸ್ ಮಾಡಿರುವಂತದ್ದು. ಮತ್ತೆಲ್ಲ ಪ್ರತಿಯೊಂದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್. ಸಿಂಕ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಜಾಗೋರ್ ಮತ್ತೆ ಹಿಂದ್ವೇರ್ ಐಟಮ್ ನ ಹಾಕೊಡ್ತಾರೆ. ಇದು ಬಂದ್ಬಿಟ್ಟು ಆಕ್ವಾ ಗಾರ್ಡ್ಗೆ ಯೂಸ್ ಮಾಡಿ ಕೊಟ್ಟಿರುವಂತ ಪ್ರಾವಿಷನ್ ಜಾಗ ಇದು. ಶೀಟ್ ಗಳು ನೋಡಬಹುದು. ಎಲ್ಲ ಪ್ರತಿಯೊಂದು ಅರ್ಕಾಲಿಕ್ ಶೀಟ್ ನ ಯೂಸ್ ಮಾಡಿರುವಂತದ್ದು. ಈ ಕಿಚನ್ ಗೆ ತುಂಬಾನೇ ಸ್ಪೇಷಿಯಸ್ ಆಗಿರುವಂತಹ ಜಾಗ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಾವು ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಮೇಲ್ಗಡೆ ನೋಡಬಹುದು ವೀಕ್ಷಕರೇ, ಪ್ರತಿಯೊಂದಕ್ಕೂ ಬಾಕ್ಸ್ ಗಳು ಮಾಡಿರೋದ್ರಿಂದ ಐಟಮ್ಸ್ ಗಳನ್ನ ಸ್ಟೋರೇಜ್ ಗೆ ಯಾವುದೇ ರೀತಿ ಕಂಜೆಸ್ಟ್ ಇದ್ದೀರಾ ನಾವು ಸ್ಟೋರೇಜ್ ಮಾಡ್ಕೊಬಹುದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಕಿಚನ್ ಸೆಟ್ ಆಪ್ಷನ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಅಡಿಗೆ ಮನೆಗೆ ಸಂಬಂಧಪಟ್ಟಂತಹ ಡ್ರೈ ಐಟಮ್ಸ್ ಗಳು ಏನಿರುತ್ತೆ, ತರಕಾರಿಗಳಿರುತ್ತೆ, ಅದನ್ನ ನಾವು ಇಲ್ಲಿ ಸ್ಟೋರೇಜ್ ಸ್ಪೇಸ್ ಆಗಿ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಕಿಚನ್ ಸೆಟ್ ಆಪ್ಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಆ ಪೋರ್ಷನ್ ಬಂದ್ಬಿಟ್ಟು ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಸಪರೇಟ್ ಆಗಿ 32 ಆಂಪ್ ಆಗಿರುವಂತಹ ಪಾಯಿಂಟ್ ವ್ಯವಸ್ಥೆ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ನಾವು ಹುಡುಕೋ ವ್ಯವಸ್ಥೆ ಇಲ್ಲ. ಎಲ್ಲೆಲ್ಲಿ ಏನೇ ಪ್ರಾವಿಷನ್ ಮಾಡಬೇಕೋ ಕರೆಕ್ಟ್ ಆಗಿ ಮೌಂಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ನಮಗೆ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಕಿಚನ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದು ಯುಟಿಲಿಟಿ. ವಾಲ್ಗಳಿಗೆ ನೋಡಬಹುದು 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಗೆ ಆಂಟಿ ಸ್ಕಡ್ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೊಂದು SS ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಸಿಂಕ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಡಿಶ್ ವಾಶ್ ಕೂಡ ನಾವು ಪ್ರಾವಿಷನ್ ಮಾಡ್ಕೊಬಹುದು. ಪಾಯಿಂಟ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಇನ್ವರ್ಟರ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಸರೌಂಡಿಂಗ್ ಬ್ಯಾಕ್ ಗ್ರೌಂಡ್ ನೋಡಬಹುದು ವೀಕ್ಷಕರೇ, MS ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. 100% ಸೇಫ್ಟಿ ಅಂತ ಹೇಳ್ಬೋದು. ಯುಟಿಲಿಟಿ ಅಷ್ಟೇ ತುಂಬಾ ವಿಶಾಲವಾಗಿದೆ. ಇದು ಬಾಕ್ಸ್ ಪಕ್ಕದಲ್ಲಿ ನಾನು ನಿಂತಿದ್ದೀನಿ ನೋಡಿ, ಎಷ್ಟು ವಿಶಾಲವಾಗಿದೆ. ಆರಾಮಾಗಿ ಇಲ್ಲೂ ಕೂಡ ಬೇಕಾದ್ರೆ ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬಹುದು, ಡಿಶ್ ವಾಶ್ ಕೂಡ ಇಟ್ಕೋಬಹುದು. ಅಷ್ಟು ಜಾಗ ಈ ಯುಟಿಲಿಟಿ ಇದೆ. ಬನ್ನಿ ವೀಕ್ಷಕರು, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಒಂದು ಬೆಡ್ರೂಮ್ ನೋಡೋಣ. ಈಗ ಯುಟಿಲಿಟಿ ಮುಗಿಸ್ಕೊಂಡು ಕಿಚನ್ ಪಕ್ಕದಲ್ಲಿ ಒಂದು ಬೆಡ್ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿ. ಈ ಬೆಡ್ರೂಮ್ ಅಲ್ಲಿ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕಬಹುದು. ಅಷ್ಟು ಜಾಗ ಇದೆ. ವಾಲ್ ಟು ವಾಲ್ ಮತ್ತೆ ಟಾಪ್ ಟು ಬಾಟಮ್ ವರ್ಗು ವಾರ್ಡ್ರೋಬ್ ನ ಕಂಪ್ಲೀಟ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ವಿಂಡೋ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಗುಡ್ ವೆಂಟಿಲೇಷನ್ ಅಂತ ಹೇಳ್ಬೋದು. ಸಖತ್ತಾಗಿ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಮಾಡಿರುವಂತದ್ದು ಒಂದು ಸೆಮಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ. ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ಇದೆ. ಈ ಕಾಮನ್ ಬಾತ್ರೂಮ್ ನ ನೋಡಬಹುದು. 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫೈಟರ್ಸ್, ಫ್ಲೋರಿಂಗ್ ಗೆ ಆಂಟಿ ಸ್ಕಡ್ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಇದು ವಾಲ್ ಮೌಂಟೆಡ್ ಕಮೋಡ್. ಜಾಗೋರ್ ಮತ್ತೆ ಹಿಂದ್ವೇರ್ ಐಟಮ್ಸ್ ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಬಟ್ ಈ ಬಾತ್ರೂಮ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಬಾತ್ರೂಮ್ ಇದು.
ತುಂಬಾನೇ ಬ್ಯೂಟಿಫುಲ್ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಕೂಡ ನಮಗೆ ವರ್ಕ್ ಮಾಡಿದ್ದಾರೆ. ನೋಡಿ ಇಲ್ಲಿ ಬೇಕಾದ್ರೆ ನಾವು ಈ ಕಾಮನ್ ಬಾತ್ರೂಮ್ ಅಲ್ಲಿ ಕೂಡ ನಾವು ಬೈಫರ್ಕೇಶನ್ ಮಾಡ್ಕೊಬಹುದು. ಅಷ್ಟು ವಿಶಾಲವಾಗಿದೆ ಈ ಕಾಮನ್ ಬಾತ್ರೂಮ್. ಒಳ್ಳೆ ಸ್ಪೇಷಿಯಸ್ ಆಗಿರುವಂತದ್ದು. ಫ್ರೇಮ್ ನೋಡಬಹುದು ವೀಕ್ಷಕರೇ, ನಮಗೆ ಟೀಕ್ವುಡ್ ಫ್ರೇಮ್ಸೇ ಬರುತ್ತೆ. ತುಂಬಾ ಅದ್ಭುತವಾಗಿ ಫಸ್ಟ್ ಫ್ಲೋರ್ ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ವೀಕ್ಷಕರು ಈಗ ನೋಡಿದ್ರಲ್ಲಿ ಈಗ ಇಂಟೀರಿಯರ್ ಕಂಪ್ಲೀಟ್ ಆಗಿರೋದು. ಇದು ಬಂದ್ಬಿಟ್ಟು ನಮಗೆ ಪೂಜಾ ಮನೆ ಎದುರುಗಡೆ ಇರುವಂತದ್ದು. ಇದು ಕೂಡ ನಮಗೆ POP ವರ್ಕ್ ಕಂಪ್ಲೀಟ್ ಆಗಿದೆ. ಬಟ್ ಏನು ಅಂದ್ರೆ ಇಲ್ಲಿ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು, ಇಂಟೀರಿಯರ್ ಅಲ್ಲಿ ಮತ್ತೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ POP ವರ್ಕ್. ಈ POP ವರ್ಕ್ ಬಂದ್ಬಿಟ್ಟು ನಮಗೆ ನಾರ್ಮಲ್ POP ವರ್ಕ್. ಇದು ಕಿಚನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಈ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಈ ಸ್ಟೇರ್ ಕೇಸ್ ಕೂಡ ಅಷ್ಟೇ ನಮಗೆ ಇಟಾಲಿಯನ್ ಮಾರ್ಬಲ್ ನಮಗೆ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. SS ವರ್ಕ್ ಜೊತೆಗೆ ಟಫನ್ ಗ್ಲಾಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲೂ ಚೆನ್ನಾಗಿದೆ, ಮತ್ತೆ ಲುಕಿಂಗ್ ಅಲ್ಲಿ ಕೂಡ ನಮಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರಿಗೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ ನೋಡಬಹುದು. ಡೈರೆಕ್ಟ್ ಸ್ಕೈಲೈಟ್, ನಮಗೆ ಏನ್ ಸ್ಕೈಲೈಟ್ ಇದೆಯಲ್ಲ ಆ ಸ್ಕೈಲೈಟ್ ಡೈರೆಕ್ಟ್ ನಮಗೆ ಡೈನಿಂಗ್ ಏರಿಯಾಗೆ ಮೌಂಟ್ ಆಗುತ್ತೆ. ಅಷ್ಟು ವೈಡ್ ಆಗಿ ನಮಗೆ ಸ್ಟೇರ್ ಕೇಸ್ ನ ಬಿಲ್ಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಎಂಟ್ರೆನ್ಸ್ ಅಲ್ಲಿ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಏನಾದ್ರು ಹತ್ತಿದ್ರೆ ನಾವು ಸೆಕೆಂಡ್ ಫ್ಲೋರ್ ಕೂಡ ನಾವು ಬರ್ಬೋದು. ಲಿಫ್ಟ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ನಮಗೆ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಅದ್ರ ಜೊತೆಗೆ ಒಂದು ಬಾಲ್ಕನಿ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಕುಬೇರಿನ ಮೂಲೆ ಬರುತ್ತೆ. ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಬನ್ನಿ ಬೆಡ್ರೂಮ್ ನೋಡೋಣ. ಬ್ಯೂಟಿಫುಲ್ ಆಗಿ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತಹ ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ನಮ್ಗೊಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ನಮಗೆ ಆಲ್ರೆಡಿ ರೆಡಿ ಇದೆ. ಇಂಟೀರಿಯರ್ ನೋಡಬಹುದು ವೀಕ್ಷಕರೇ, ಈ ಟಾಪ್ ಇಂದ ಅಲ್ಲಿವರೆಗೂ ಕೂಡ ನಮಗೆ ಇಂಟೀರಿಯರ್ ಫುಲ್ ಕಂಪ್ಲೀಟ್ ಆಗಿರುವಂತದ್ದು. ಟಿವಿ ಕ್ಯಾಬಿನೆಟ್ ಕಂಪ್ಲೀಟ್ ಆಗಿದೆ, ಮತ್ತೆ ತಲೆ ಇಟ್ಕೊಳ್ಳೋದಕ್ಕೆ ಏನ್ ಪ್ರೊವಿಷನ್ ಮಾಡಿದ್ದಾರೆ. ಅಲ್ಲಿಂದ ನಮಗೆ ಟಿವಿ ಕ್ಯಾಬಿನೆಟ್ ವರೆಗೂ ಫುಲ್ ಬ್ಯೂಟಿಫುಲ್ ಆಗಿ ಇಂಟೀರಿಯರ್ ನ ಕಂಪ್ಲೀಟ್ ಮಾಡಿರುವಂತದ್ದು. ಫುಲ್ ನಮಗೆ ವೆನೀರ್ ಪಾಲಿಶಿಂಗ್ ಬರುವಂತದ್ದು. ಎಕ್ಸ್ಟ್ರಾರ್ಡಿನರಿ ಆಗಿ ನಮಗೆ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಇದು ಬಂದ್ಬಿಟ್ಟು ನಮಗೆ ಟಿವಿ ಕ್ಯಾಬಿನೆಟ್ ಎಕ್ಸ್ಟ್ರಾರ್ಡಿನರಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಟೆಲಿವಿಷನ್ ಕೇಬಲ್, CC ವರ್ಕ್, ಕೇಬಲ್ ಮತ್ತೆ ಇಂಟರ್ನೆಟ್ ಕೇಬಲ್, ಪ್ರತಿಯೊಂದು ಕೇಬಲ್ ವೈರಿಂಗ್ ಕೂಡ ನಮಗೆ ಆಲ್ರೆಡಿ ವರ್ಕ್ ಕಂಪ್ಲೀಟ್ ಆಗಿದೆ. ಬ್ಯಾಕ್ ಗ್ರೌಂಡ್ ನೋಡಬಹುದು, ವಾಲ್ ಟು ವಾಲ್, ಟಾಪ್ ಟು ಬಾಟಮ್ ವರ್ಗೂ ಸೂಪರ್ ಆಗಿ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್ ನೋಡಬಹುದು. ಇದು ನಮಗೆ 3 ಸ್ಲೈಡಿಂಗ್ ಡೋರ್ ಬರುತ್ತೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಆಲ್ರೆಡಿ ನಮಗೆ ರಾಡ್ಗಳೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಫುಲ್ ನಮಗೆ ಫೈನಲ್ ಮಾಡಿ ಕೊಡ್ತಾರೆ. ಇಲ್ಲೆಲ್ಲ ನಮಗೆ ವೆನೀರ್ ಪಾಲಿಶಿಂಗ್ ಆಗಿರುವಂತದ್ದು. ಇದು 3 ಸ್ಲೈಡಿಂಗ್ ಡೋರ್ ಬರುತ್ತೆ. ಅದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಕೂಡ ನಮಗೆ ಆಪ್ಷನ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಬಹುದು, ಡ್ರೆಸ್ಸಿಂಗ್ ಗೆ ಆಪ್ಷನ್ ಮಾಡಿರುವಂತದ್ದು. ಮೇಲ್ಗಡೆಗೆಲ್ಲ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ಇಂಟೀರಿಯರ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಆಗಿ ನಮಗೆ ವರ್ಕ್ ಮಾಡಿಕೊಟ್ಟಿದ್ದಾರೆ. ಬಟ್ ಇನ್ನೊಂದು ವ್ಯವಸ್ಥೆ ಏನ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ, ಈ ಕಿಂಗ್ ಸೈಜ್ ಕಾಟ್ ಏನಿದೆ, ಈ ಕಾಟಿಗೂ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಕೊಟ್ಟಿದ್ದಾರೆ. ಹೈಡ್ರೋಲಿಕ್ ನ ಯೂಸ್ ಮಾಡಿರುವಂತದ್ದು. ಈ ರೂಮ್ ಗೆ ಸಂಬಂಧಪಟ್ಟಂತಹ ಬೆಡ್ಶೀಟ್ ಆಗ್ಲಿ, ಪಿಲ್ಲೋಗಳಾಗ್ಲಿ ನಾವು ಸ್ಟೋರೇಜ್ ಕೂಡ ನಾವು ಮಾಡ್ಕೊಬಹುದು. ಬಟ್ ಇಲ್ಲಿ ಏನು ಅಂದ್ರೆ ನೋಡಬಹುದು ವೀಕ್ಷಕರೇ, ಇಲ್ಲಿ ನಮಗೆ ತುಂಬಾ ಡೆಪ್ತ್ ಕೊಟ್ಟಿದ್ದಾರೆ. ಕವರ್ ಆಯ್ತು ಅಂದ್ರೆ ನಮಗೆ ಹೈಡ್ರೋಲಿಕ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ಅಷ್ಟು ಕ್ಲೀನ್ ಆಗಿ ವರ್ಕ್ ನ ಫೈನ್ ಫಿನಿಶಿಂಗ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರೋದು ಈ ಮಾಸ್ಟರ್ ಬೆಡ್ರೂಮ್ ಇರುವಂತಹ ಈ ಕಿಂಗ್ ಸೈಜ್ ಕಾಟು. ಬ್ಯಾಕ್ ಗ್ರೌಂಡ್ ನೋಡಬಹುದು, ಫುಲ್ ವಾರ್ಮ್ ಲೈಟ್ ಜೊತೆಗೆ ಫುಲ್ ಇಂಟೀರಿಯರ್ ನ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಬಟ್ ಈ ರೂಮ್ ಸಂಬಂಧಪಟ್ಟಂತಹ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಈ ಬಾತ್ರೂಮ್ ನ ನೋಡಬಹುದು 2x4 ವೆಟ್ರೋಫೈಡರ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕರ್ಟ್ ವೆಟ್ರೋಫೈಡರ್ಸ್ ನ ಯೂಸ್ ಮಾಡಿರುವಂತದ್ದು. ಆರಾಮಾಗಿ ನಾವು ಬೈಫರ್ಕೇಶನ್ ಮಾಡ್ಕೊಬಹುದು. ಡ್ರೈ ಮತ್ತೆ ವೆಟ್ ನ ಬೈಫರ್ಕೇಶನ್ ಮಾಡ್ಕೋಬಹುದು. ಎಷ್ಟು ಸ್ಪೇಷಿಯಸ್ ಆಗಿರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಸಖತ್ತಾಗಿದೆ. ಇಲ್ಲಿ ಕೆಳಗಡೆ ಫ್ಲೋರಿಂಗ್ ನೋಡಬಹುದು. ಇದನ್ನ ನಾವು ಬೈಫರ್ಕೇಶನ್ ಮಾಡ್ಕೊಬಹುದು. ಇಲ್ಲಿ ಗ್ಲಾಸ್ ಹಾಕಿಸ್ಕೊಂಡ್ರೆ ಅದು ಡ್ರೈ, ಇದು ವೆಟ್, 2 ತರನು ನಾವು ವ್ಯವಸ್ಥೆ ಮಾಡ್ಕೊಬಹುದು. ಚೆನ್ನಾಗಿದೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಜಾಗರ್ ಮತ್ತೆ ಹಿಂಡ್ವೇರ್ ಐಟಮ್ ಕೆಲಸ ಕಂಪ್ಲೀಟ್ ಮಾಡಿ ಕೀನ ಹ್ಯಾಂಡ್ ಓವರ್ ಮಾಡ್ತಾರೆ. ಬಟ್ ಏನಂದ್ರೆ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಬಾತ್ರೂಮ್ ಮತ್ತು ಸ್ಪೇಷಿಯಸ್ ಆಗಿದೆ, ಸಖತ್ತಾಗಿದೆ. ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈ ಪೋರ್ಷನ್ ಇಂದ ನೋಡಬಹುದು ವೀಕ್ಷಕರೇ, ನೋಡಿ ಇಂಟೀರಿಯರ್ ನೋಡಬಹುದು. ಫುಲ್ ಈ ರೂಮ್ ಫುಲ್ ನಮಗೆ ಇಂಟೀರಿಯರ್ ಫುಲ್ ಆಗಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸಖತ್ತಾಗಿದೆ. ಬನ್ನಿ ವೀಕ್ಷಕರು, ಈಗ ನಾವು ಮಾಸ್ಟರ್ ಬೆಡ್ರೂಮ್ ಅಪೋಸಿಟ್ ಅಲ್ಲಿ ಇರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್ ನ ನೋಡೋಣ. ಈ ಜಾಗ ಏನಿದೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದಂತ ಈ ಜಾಗ ಏನಿದೆ, ಇನ್ ಕೇಸ್ ಏನಾದ್ರು ನಮಗೆ ಸೋಫಾ ಬೇಕಾದ್ರೆ 3 ಜನ ಕುತ್ಕೊಳ್ಳುವಂತ ಸೋಫಾ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಕಾರಿಡಾರ್ ಅಲ್ಲಿ ಇದೆ. ಇದು ಬಂದ್ಬಿಟ್ಟು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಎಕ್ಸಾಕ್ಟ್ ನಮಗೆ ಇದು ದೇವ್ರ ಮೂಲೆ ಬರುತ್ತೆ. ದೇವ್ರ ಮೂಲೆ ಚಿಲ್ಡ್ರನ್ಸ್ ಬೆಡ್ರೂಮ್ ನಾವು ಕನ್ಸಿಡರ್ ಮಾಡ್ತೀವಿ. ಸುಮ್ಮನೆ ವಾಸ್ತು ಪ್ರಕಾರ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ಹೇಳ್ತೀವಿ ಅನ್ನೋದು ಬಿಟ್ರೆ, ಆ ಮಾಸ್ಟರ್ ಬೆಡ್ರೂಮ್ಗೆ ಏನು ಖರ್ಚು ಮಾಡಿದಾರೋ ಅದೇ ಖರ್ಚು ಈ ರೂಮ್ಗೂ ಮಾಡಿರ್ತಾರೆ.
ಇದು ಬಂದ್ಬಿಟ್ಟು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಇಲ್ಲೂ ಕೂಡ ನೋಡಬಹುದು 3 ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಕೂಡ ನಮಗೆ ಸ್ಟೋರೇಜ್ ಇಟ್ಕೊಳ್ಳೋದಕ್ಕೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್ಗಳು. ವೀಕ್ಷಕರು, ಈಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಕೂಡ ನಮಗೊಂದು ಕಿಂಗ್ ಸೈಜ್ ಕಾಟ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಮಗೆ ಸ್ಟೋರೇಜ್ ವ್ಯವಸ್ಥೆ ಕೊಟ್ಟಿದ್ದಾರೆ. ನೋಡಿ, ಹೈಡ್ರೋಲಿಕ್ ನ ಯೂಸ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರು ಪಿಲ್ಲೋ ಆಗ್ಲಿ ಬೆಡ್ಶೀಟ್ ಗಳಾಗ್ಲಿ ಇಲ್ಲೂ ಕೂಡ ಸ್ಟೋರೇಜ್ ಮಾಡ್ಕೊಬಹುದು. ಈ ಕಾಟ್ ಕೆಳಗಡೆ ಇಲ್ಲಿ ಬಂದ್ಬಿಟ್ಟು ನಮಗೆ ಇದಕ್ಕೂ ಕೂಡ ಟಿವಿ ಕ್ಯಾಬಿನೆಟ್ ನ ಪ್ರಾವಿಷನ್ ಮಾಡಿರುವಂತದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ವಾರ್ಮ್ ಲೈಟ್ ಕೊಟ್ಟಿದ್ದಾರೆ. ಲುಕಿಂಗ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಎಲ್ಲ ನಮಗೆ ವೆನ್ನೀರ್ ಪಾಲಿಶಿಂಗ್ ಬರುವಂತದ್ದು. ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಇಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಗೆ ಅಟ್ಯಾಚ್ ಆಗಿ ನಮಗೆ ಇಲ್ಲೊಂದು ಸಿಸ್ಟಮ್ಗೆ ಕಂಪ್ಯೂಟರ್ ಇಟ್ಟು ಸ್ಟಡಿ ಯೂನಿಟ್ ಏನಂತ ಹೇಳ್ತೀವೋ ಅದಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಿರೋದು. ಇಲ್ಲ ನಮಗೆ ಬುಕ್ಸ್ ಗಳೆಲ್ಲ ಇಟ್ಕೊಳ್ಳೋದಕ್ಕೆ ಕೂಡ ನಮಗೆ ರ್ಯಾಕ್ ವ್ಯವಸ್ಥೆ ಎಲ್ಲ ನಮಗೆ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ತಿಂಕಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿರೋದು, ಒಳ್ಳೆ ತಿಂಕಲ್ಲಿ ಬಿಲ್ಡ್ ಆಗಿರುವಂತದ್ದು. ಬ್ಯಾಕ್ ಗ್ರೌಂಡ್ ನೋಡಬಹುದು ವೀಕ್ಷಕರೇ, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಅಂತ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈ ಪೋರ್ಷನ್ ಏನಿದೆ ಇದು ಟಿವಿ ಕ್ಯಾಬಿನೆಟ್ ಇಂದ ಡೈರೆಕ್ಟ್ ನಮಗೆ POP ವರ್ಕ್ ಆಗುತ್ತೆ. ಬಟ್ ಇದೆಲ್ಲ ಬಂದ್ಬಿಟ್ಟು ನಮಗೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ವಿತ್ ವಾರ್ಮ್ ಲೈಟ್ ಜೊತೆಗೆ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಬಟ್ ಪ್ರತಿಯೊಂದು ವಸ್ತುನು ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಮಾಡಿರೋದು, ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ದಿನ ಏನಾದ್ರು ಈ ಪ್ರಾಪರ್ಟಿನ ವಿಸಿಟ್ ಮಾಡಿದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿ ನಮಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಖರ್ಚು ಮಾಡಿದರೆ ತುಂಬಾ ಇಂಟೀರಿಯರ್ ನ ವರ್ಕ್ ಮಾಡಿದಾರೆ ಅಂತ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಬಟ್ ಮೇನ್ ಹೇಳೋದಕ್ಕಿಂತ ಅಂದ್ರೆ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಈ ವಾರ್ಡ್ರೋಪ್ ಇದೆಲ್ಲ, ಈ ವಾರ್ಡ್ರೋಪ್ ಅಲ್ಲಿ ನಮಗೆ ನೋಡಬಹುದು ಅಟ್ಯಾಚ್ ಬಾತ್ರೂಮ್ ಹೋಗುವಂತಹ ಜಾಗ. ಇದು ಬಂದ್ಬಿಟ್ಟು ನಮಗೆ ಡ್ರೆಸ್ಸಿಂಗ್ ಏರಿಯಾ. ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಮಿರರ್ ಕಾಣಿಸ್ತದೆ ಡ್ರೆಸ್ಸಿಂಗು. ಇದು ಬಂದ್ಬಿಟ್ಟು ಅಟ್ಯಾಚ್ ಬಾತ್ರೂಮ್. ಬನ್ನಿ ಅಟ್ಯಾಚ್ ಬಾತ್ರೂಮ್ ನೋಡಿಸಿ. ಇದು ಬಂದ್ಬಿಟ್ಟು ಅಟ್ಯಾಚ್ ಬಾತ್ರೂಮ್ ವೀಕ್ಷಕರೇ. ಇಲ್ಲಿ ಬಂದ್ಬಿಟ್ಟು ನಮಗೆ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಅಲ್ಲಿ ಬಂದ್ಬಿಟ್ಟು ನಮಗೆ ಶವರ್ ಬರುತ್ತೆ. ಡ್ರೈ ಮತ್ತೆ ಇದು ಡ್ರೈ, ಅದು ವೆಟ್. ಬೈಫರ್ಕೇಶನ್ ಆಲ್ರೆಡಿ ಮಾಡಿದ್ದಾರೆ. 2x4 ಬೆಡ್ರೂಮ್ ಫಿಟರ್ಸ್ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಆಂಟಿ ಸ್ಕೈಡ್ ಬೆಡ್ರೂಮ್ ಫಿಟರ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ತುಂಬಾನೇ ಇದು ಸ್ಪೇಷಿಯಸ್ ಆಗಿರುವಂತಹ ಅಟ್ಯಾಚ್ ಬಾತ್ರೂಮ್. ಫ್ರೇಮ್ಸ್ ಗಳು ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸ್ ಬರುತ್ತೆ. ಡ್ರೆಸ್ಸಿಂಗ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಡ್ರೆಸ್ಸಿಂಗ್ ಕೂಡ ನಮಗೆ ಈ ಅಟ್ಯಾಚ್ ಬಾತ್ರೂಮ್ ಪಕ್ಕದಲ್ಲಿ ನಮಗೆ ಮೌಂಟ್ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಈ ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್, ಒಂದು ಬಾಲ್ಕನಿ ಬರುತ್ತೆ. ಬನ್ನಿ ವೀಕ್ಷಕರು, ಈಗ ನಾವು ಬಾಲ್ಕನಿನ ನೋಡೋಣ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ ಸ್ಪೇಷಿಯಸ್ ಆಗಿರುವಂತಹ ಬಾಲ್ಕನಿ. ಕೆಳಗಡೆ ಫ್ಲೋರಿಂಗ್ ಮತ್ತೆ ವಾಲ್ ಗಳಿಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ MS ವರ್ಕ್ ಅಲ್ಲಿ ಕೂಡ ನಮಗೆ ಡ್ರಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. ವಿತ್ ಡಿಕೋ ಪಾಯಿಂಟ್ ವ್ಯವಸ್ಥೆ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. POP ವರ್ಕ್ ನೋಡಬಹುದು. ಇದು POP ವರ್ಕ್ ಅಂತ ಹೇಳ್ತೀವಿ ಅನ್ನೋದು ಬಂದ್ಬಿಟ್ರೆ ಇಂಟೀರಿಯರ್ ಅಲ್ಲೇ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಔಟ್ ಸೈಡ್ ಅಲ್ಲಿ ವರ್ಕ್ ಕೂಡ ಈ ಸೈಡ್ ಅಲ್ಲಿ ಬಂದ್ಬಿಟ್ಟು ನಮಗೆ POP ಬರುತ್ತೆ. ಮೇಲ್ಗಡೆ ಬಂದ್ಬಿಟ್ಟು ನಮಗೆ ಇಂಟೀರಿಯರ್ ಬರುತ್ತೆ. ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ಮಾಡಿದೆ ಅಂತ ಹೇಳ್ಬೋದು. ಈ ಬಾಲ್ಕನಿಲಿ ಕೂಡ ನಾವು ಆರಾಮಾಗಿ ಸೋಫಾ ಹಾಕೋಬಹುದು. ಅಷ್ಟು ಜಾಗ ಇದೆ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಈ ಬಾಲ್ಕನಿಲಿ. ರೋಡ್ ಸೈಡ್ ನೋಡಬಹುದು ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. SS ವರ್ಕ್ ಕೂಡ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲೂ ಚೆನ್ನಾಗಿದೆ. ಲುಕಿಂಗ್ ಅಲ್ಲೂ ಕೂಡ ನಮಗೆ ತುಂಬಾನೇ ಚೆನ್ನಾಗಿದೆ. ಬಟ್ ಏನು ಅಂದ್ರೆ ನನ್ಗೆ ಇಷ್ಟ ಆಗಿದ್ದು ಬಾಲ್ಕನಿ ನಮಗೆ ತುಂಬಾ ಸ್ಪೇಷಿಯಸ್ ಆಗಿರುವಂತದ್ದು. ಬನ್ನಿ ವೀಕ್ಷಕರು, ಈಗ ನಾವು 3ನೇ ಫ್ಲೋರ್ ಹೋಗೋಣ. ಈ ಸೆಕೆಂಡ್ ಫ್ಲೋರ್ ಕಾರಿಡಾರ್ ಏನಿದೆ, ಆ ಕಾರಿಡಾರ್ ಕೂಡ ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಅದು ಕೂಡ ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಬನ್ನಿ ವೀಕ್ಷಕರು, ಈಗ ನಾವು 3ನೇ ಫ್ಲೋರ್ ಹೋಗೋಣ. ಇದು ಇವಾಗ 3ನೇ ಫ್ಲೋರ್ ಬರುವಂತಹ ಕಾರಿಡಾರ್. ಇದು ಕೆಳಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಏನಿತ್ತು ಕಾರಿಡಾರ್, ಅದೇ ಸ್ಪೇಷಿಯಸ್ ಆಗಿರುವಂತಹ ಕಾರಿಡಾರ್. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಲಿಫ್ಟ್ ಗೆ ವ್ಯವಸ್ಥೆ ಕೂಡ ಇದೆ. ಬಟ್ ಈ 3ನೇ ಫ್ಲೋರ್ ಅಲ್ಲಿ ಕಾರಿಡಾರ್ ಅಲ್ಲಿ ಹೇಳ್ಬೇಕಾಗಿರೋದು ಒಂದಿದೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನೋಡಬಹುದು ಸೂಪರ್ ಆಗಿ ವರ್ಕ್ ಮಾಡಿದಾರೆ ಅಂತ ಹೇಳ್ಬೋದು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಬ್ಯಾಕ್ ಗ್ರೌಂಡ್ ಬಾರ್ಡರ್ ಏನ್ ಕೊಟ್ಟಿದ್ದಾರೆ, ಬಾರ್ಡರ್ ಅಲ್ಲಿ ನಮಗೆ ಅಟ್ರಾಲಿಕ್ ನ ಶೀಟ್ ಯೂಸ್ ಮಾಡಿರುವಂತದ್ದು. ಶೀಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ವಾರ್ಮ್ ಕಲರ್ ನ ಲೈಟ್ ಯೂಸ್ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ನಮಗೆ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಫುಲ್ ಇಂಟೀರಿಯರ್ ಬಂದ್ಬಿಟ್ಟು ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತಹ POP ವರ್ಕ್ಗಳಿದು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಏನೇ ಕ್ಲೀನಿಂಗ್ ಆಗಲಿ ಏನೇ ಪ್ರೋಸೆಸ್ ಮಾಡ್ಕೋಬೇಕಾದ್ರೂ ಯಾವುದೇ ರೀತಿ ನಮಗೆ ಡ್ಯಾಮೇಜ್ ಆಗೋದಿಲ್ಲ. ಅಷ್ಟು ಕ್ಲೀನ್ ಆಗಿ ವರ್ಕ್ ನ ಮಾಡಿದ್ದಾರೆ. ಅಷ್ಟು ಫೈನ್ ಫಿನಿಶಿಂಗ್ ಅಲ್ಲಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ವೀಕ್ಷಕರೇ. ಈಗ 3ನೇ ಫ್ಲೋರ್ ಅಲ್ಲಿ ಇರುವಂತಹ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ನ ನೋಡೋಣ ಬನ್ನಿ ವೀಕ್ಷಕರು. ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ. ಕೆಳಗಡೆ ಕುಬೇರನ್ ಮೂಲ್ಯದಲ್ಲಿ ಏನು ಮಾಸ್ಟರ್ ಬೆಡ್ರೂಮ್ ಗೆ ಏನು ವರ್ಕ್ ಮಾಡಿರೋ ಅದೇ ವರ್ಕ್ ನಮಗೆ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಇಲ್ಲೂ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಿದ್ದಾರೆ. ಒಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಇಂಟೀರಿಯರ್ ವರ್ಕ್ ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಮಾಡಿರುವಂತದ್ದು. ಇದು ಕೂಡ ಅಷ್ಟೇ ವೆನ್ನೀರ್ ಪಾಲಿಶಿಂಗ್ ಆಗಿರುವಂತದ್ದು. ಟಿವಿ ಕ್ಯಾಬಿನೆಟ್ ಅಷ್ಟೇ ಅದ್ಭುತವಾಗಿದೆ. POP ವರ್ಕ್ ಕೂಡ ನಮಗೆ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಮೈನ್ ಹೇಳ್ಬೇಕಾಗಿರೋದು ಏನು ಅಂದ್ರೆ ಈ ವಾರ್ಡ್ರೋಬ್ಗಳು. ಇದು ಅಷ್ಟೇ 3 ಸ್ಲೈಡಿಂಗ್ ಡೋರ್ ಬರುತ್ತೆ. 1 2 3 3 ಸ್ಲೈಡಿಂಗ್ ಡೋರ್ ಬರುತ್ತೆ. ಆ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು.
ನಾವು ಅಡ್ಜಸ್ಟ್ ಮಾಡಿದ್ರೆ 2 ಜನ ಕುತ್ಕೊಳ್ಳುವಂತಹ ಸೋಫಾ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಗಳಲ್ಲಿದೆ. ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು, ಅದು ತೋರಿಸಿ. ಅದು ಬಂದ್ಬಿಟ್ಟು ನಮಗೆ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್. 2x4 ಮೆಟೀರಿಯಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿರೋದು, ಆಂಟಿ ಸ್ಕೈಡ್ ಮೆಟೀರಿಯಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರ್ಬೋದು. ಈ ಬಾತ್ರೂಮ್ ಅಲ್ಲಿ ಅಷ್ಟೇ ವೀಕ್ಷಕರೇ ಬೈಫರ್ಕೇಶನ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿರುವಂತಹ ಈ ಬಾತ್ರೂಮ್. ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ನಮಗೆ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ನಮಗೆ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ವೆಸ್ಟರ್ನ್ ಕಮೋಡ್ ಬರುತ್ತೆ. ಬಾತ್ರೂಮ್ ಮತ್ತು ನಮಗೆ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಬಾತ್ರೂಮ್ ಇದು. ಬನ್ನಿ ವೀಕ್ಷಕರೇ, ಪಕ್ಕದಲ್ಲಿರುವಂತಹ ಇನ್ನೊಂದು ಬೆಡ್ರೂಮ್ ನ ನೋಡೋಣ. ಮಾಸ್ಟರ್ ಬೆಡ್ರೂಮ್ ಮುಗಿಸ್ಕೊಂಡು ಇನ್ನೊಂದು ಫ್ಲೋರ್ ಅಲ್ಲಿ ಈ ರೂಮ್ ಇದೆಲ್ಲ ಇದು ನೋಡೋಣ. ಬಟ್ ಇದೇನು ಅಂದ್ರೆ ನಮಗೆ ಈ ರೂಮ್ ನ ಹೋಮ್ ಥಿಯೇಟರ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು, ಗೆಸ್ಟ್ ರೂಮ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು, ಸ್ಟೋರ್ ರೂಮ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಬಹುದು. ಈ ಮನೆನ ಪರ್ಚೇಸ್ ಮಾಡ್ಬೇಕಾದ್ರೆ ಅವ್ರು ಯಾವ ತರ ಕನ್ವರ್ಷನ್ ಬೇಕೋ ಆ ತರ ಈ ರೂಮ್ ನ ಕನ್ವರ್ಟ್ ಮಾಡ್ಕೊಬಹುದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ 2x4 ವೆಟ್ರೋಫೆಟರ್ಸ್ ನ ಯೂಸ್ ಮಾಡಿದ್ದಾರೆ. ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟರ್ಸ್ ನ ಯೂಸ್ ಮಾಡಿರುವಂತದ್ದು. ಈ POP ವರ್ಕ್ ನೋಡಬಹುದು, ಇದು ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಆಗಿದೆ. ವಿತ್ ವಾರ್ಮ್ ಲೈಟ್ ಜೊತೆಗೆ ಫುಲ್ ಕಂಪ್ಲೀಟ್ ಆಗಿದೆ. ಇದು ನಾರ್ಮಲ್ ಮನೆಗಳಲ್ಲಿ ಏನ್ ಯೂಸ್ ಮಾಡ್ತಾರೋ POP ವರ್ಕ್, ಆ POP ವರ್ಕ್ ಇದು ಕಂಪ್ಲೀಟ್ ಆಗಿರುವಂತದ್ದು. ಕೆಳಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಏನು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೋ ಅಷ್ಟು ಜಾಗ ಇಲ್ಲಿ ನಮಗೆ ಸ್ಪೇಸ್ ನಮ್ಗಿದೆ. ಒಡ್ಡೆಗಳೆಲ್ಲ ನೋಡಬಹುದು, ನಮ್ಗೆ ಇದು ಟೀಕ್ವುಡ್ ವಿಂಡೋ. ಇಲ್ಲಿ ನೋಡಬಹುದು ವೀಕ್ಷಕರೇ, ಡ್ರೆಸ್ಸಿಂಗ್ ಏರಿಯಾ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಇದು ಡ್ರೆಸ್ಸಿಂಗ್ ಏರಿಯಾ. ಸ್ಟೋರೇಜ್ ಐಟಮ್ಸ್ ಗಳಲ್ಲಿ ನಮಗೆ ಇಂಟೀರಿಯರ್ ನಮಗೆ ಕಂಪ್ಲೀಟ್ ಆಗಿದೆ. ಐಟಮ್ಸ್ ಗಳನ್ನ ಕೂಡ ನಾವು ಇಟ್ಕೊಳ್ಳೋದಕ್ಕೆ. ಅಲ್ಲಿ ಬಂದ್ಬಿಟ್ಟು ಅಟ್ಯಾಚ್ ಬಾತ್ರೂಮ್ ಇದೆ, ತೋರಿಸಿ. ಅದು ಅಟ್ಯಾಚ್ ಬಾತ್ರೂಮ್. ವಾಲ್ಗಳಿಗೆ 2x4 ವೆಟ್ರೋಫೆಟರ್ಸ್, ಫ್ಲೋರಿಂಗ್ ಗೆ ಆಂಟಿ ಸ್ಕೈ ವೆಟ್ರೋಫೆಟರ್ಸ್ ಯೂಸ್ ಮಾಡಿದ್ದಾರೆ. ಆಲ್ರೆಡಿ ಇವರು ಬೈಫರ್ಕೇಶನ್ ಮಾಡ್ಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಡ್ರೈ ಬರುತ್ತೆ, ವಾಲ್ ಮೌಂಟೆಡ್ ಕಮೋಡ್. ಆ ಪೋರ್ಷನ್ ಅಲ್ಲಿ ನಮಗೆ ಶವರ್ ಅದು ಬರುತ್ತೆ. ವೆಟ್ ಮತ್ತೆ ಡ್ರೈ ಬೈಫರ್ಕೇಶನ್ ಆಲ್ರೆಡಿ ಕಂಪ್ಲೀಟ್ ಮಾಡಿರುವಂತದ್ದು ಸ್ಪೇಷಿಯಸ್ ಆಗಿರುವಂತಹ ಕಾಮನ್ ಬಾತ್ರೂಮ್ ಇದು. ಬಟ್ ಏನಂದ್ರೆ ವೀಕ್ಷಕರೇ, ಇಲ್ಲಿ ನಮಗೆ 3ನೇ ಫ್ಲೋರ್ ಅಲ್ಲಿ ಕೂಡ ನಮಗೆ ಬಾಲ್ಕನಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಏನು ಬಾಲ್ಕನಿ ವ್ಯವಸ್ಥೆ ಇತ್ತು ಅದೇ ಬಾಲ್ಕನಿ ವ್ಯವಸ್ಥೆ ಈ 3ನೇ ಫ್ಲೋರ್ ಅಲ್ಲಿ ಕೂಡ ಇದೆ. ಇದು ಎಕ್ಸಾಕ್ಟ್ ನಮಗೆ ದೇವ್ರ ಮೂಲೆ ಬರುತ್ತೆ ನೋಡಿ. ತುಂಬಾನೇ ವಿಶಾಲವಾಗಿದೆ. ನನ್ನ ಕೈ ಎಂಡ್ವರೆಗೂ ನಮಗೆ ಬಾಲ್ಕನಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆರಾಮಾಗಿ ಈ ಪೋರ್ಷನ್ ಅಲ್ಲಿ ಫುಲ್ ನಾವು ಸೋಫಾ ಹಾಕೋಬಹುದು. ಇನ್ ಕೇಸ್ ಇಲ್ಲ ಅಂದ್ರೆ ಸೆಂಟ್ರಲ್ ಒಂದು ಟೇಬಲ್ ಇಟ್ಕೊಂಡು 4 ಕಡೆ ಒಂದು ಚೇರ್ ಹಾಕೊಂಡು ಈ ಪೋರ್ಷನ್ ಫುಲ್ ನಮಗೆ ಗ್ರೀನರಿಗೆ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಒಳ್ಳೆ ಟೈಮ್ ಪಾಸ್ ಮಾಡಬಹುದು ಅಂತ ಹೇಳ್ಬೋದು. ಈ ಬಾಲ್ಕನಿ ಸ್ಪೇಸ್ ಆಲ್ರೆಡಿ ಒಂದೊಂದು ಮನೆಯಲ್ಲಿ ಈ ಬಾಲ್ಕನಿ ಸ್ಪೇಸ್ ಬಂದ್ಬಿಟ್ಟು ಒಂದು ಬೆಡ್ರೂಮ್ ನ ಮಾಡಿರ್ತಾರೆ. ಅಷ್ಟು ಜಾಗ ಈ ಬಾಲ್ಕನಿ ಇದೆ. ಸೀಲಿಂಗ್ ಅಲ್ಲಿ ನೋಡಬಹುದು ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ POP ವರ್ಕ್. ಆಲ್ಮೋಸ್ಟ್ ನಮಗೆ ಇಂಟೀರಿಯರ್ ಅಲ್ಲೇ ಮನೆನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇಲ್ಲೂ ಅಷ್ಟೇ SS ವರ್ಕ್ ಜೊತೆಗೆ ಟಫನ್ ಗ್ಲಾಸ್ ಕೂಡ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ಗೆ ಮತ್ತೆ ಸೇಫ್ಟಿ ವಜಲ್ ಎರಡಕ್ಕೂ ಕೂಡ ನಮಗೆ ಯೂಸ್ ಆಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಬರುವಂತದ್ದು MS ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಯಾವುದೇ ರೀತಿ ಮನೆ ಒಳಗಡೆ ಯಾರು ಕೂಡ ಎಂಟ್ರಿ ಆಗಕ್ಕೆ ಸಾಧ್ಯ ಇಲ್ಲ ಈ ಪೋರ್ಷನ್ ಇಂದ ಬಿಟ್ಟು. ಇನ್ ಕೇಸ್ ಏನಾದ್ರು ನಮಗೆ ಸೇಫ್ಟಿ ಬೇಕು ಅಂದ್ರೆ ಈ ಪೋರ್ಷನ್ ಕೂಡ ಕಂಪ್ಲೀಟ್ ಮಾಡ್ಕೊಬಹುದು. ಬಟ್ ಯಾವುದೇ ರೀತಿ ನಮಗೆ ರೋಡ್ ಸೈಡ್ ಇಂದ ಯಾರು ಬರೋದಿಲ್ಲ. ಬಟ್ ಏನಂದ್ರೆ ಬಾಲ್ಕನಿ ಎಕ್ಸ್ಟ್ರಾರ್ಡಿನರಿ ಆಗಿ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರೇ, 4th ಫ್ಲೋರ್ ಹೋಗೋಣ. ಬಟ್ ನನಗೆ ಈ ಮನೆಯಲ್ಲಿ ತುಂಬಾ ಇಷ್ಟ ಆಗಿದೆ ಏನು ಅಂದ್ರೆ ಈ ಸ್ಟೇರ್ ಕೇಸ್ ಇದೆಯಲ್ಲ, ಸ್ಟೇರ್ ಕೇಸ್ಗೂ ಅರೌಂಡ್ ನಮಗೆ 4 ರಿಂದ 5 ಅಡಿ ಜಾಗ ಇದೆ. ಅಷ್ಟು ಜಾಗ ಇದೆ. ಮೇಲ್ಗಡೆ ನೋಡ್ಬೋದು ಸ್ಕೈಲೈಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ತೋರಿಸಿ, ಸ್ಕೈಲೈಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸ್ಕೈಲೈಟ್ ಅಲ್ಲಿ ಬರುವಂತಹ ಸನ್ಲೈಟ್ ಡೈರೆಕ್ಟ್ ಆಗಿ ನಮಗೆ ಡೈನಿಂಗ್ ಹೋಗುತ್ತೆ. ಫಸ್ಟ್ ಫ್ಲೋರ್ ಬರುವಂತಹ ಹಾಲ್ ಪಕ್ಕದಲ್ಲಿ ಬರುವಂತಹ ಡೈನಿಂಗ್ ಏರಿಯಾ, ಆ ಡೈನಿಂಗ್ ಏರಿಯಾಗೆ ಹೋಗುತ್ತೆ. ಒಳ್ಳೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ನ ಮಾಡಿದಾರೆ ಅಂತ ಹೇಳ್ಬೋದು. ಬ್ಯಾಕ್ ಗ್ರೌಂಡ್ ನೋಡಬಹುದು ವೀಕ್ಷಕರೇ, ಈ ಸ್ಕೈಲೈಟ್ ಬಾಟಲ್ ನೋಡಿ ಇಂಟೀರಿಯರ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ರು ಅಂತ ಹೇಳ್ಬೋದು. ಇಲ್ಲೂ ಬಿಟ್ಟಿಲ್ಲ ಇವರು ಬಿಲ್ಡ್ರು, ಇಲ್ಲೂ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಆ ಸೈಡ್ ಎಲ್ಲ ನಮಗೆ ಬ್ಲೂ ಕಲರ್ ಸ್ಟ್ರಿಪ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಅದು ನಮಗೆ ನೈಟ್ ವಿಷನ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗುತ್ತೆ. ಈಗ ನಮಗೆ ಲೈಟ್ ಅಷ್ಟೊಂದು ಕಾಣಿಸ್ತಾ ಇಲ್ಲ ಡೇ ಟೈಮ್ ಅಲ್ಲಿ ಇರೋದ್ರಿಂದ. ಯಾಕಂದ್ರೆ ಸನ್ಲೈಟ್ ಡೈರೆಕ್ಟ್ ಆಗಿ ನಮಗೆ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇರೋದ್ರಿಂದ ಆ ಲೈಟ್ ನಮಗೆ ಕಾಣಿಸ್ತಾ ಇಲ್ಲ. ನೈಟ್ ವಿಷನ್ ಮಾತ್ರ ತುಂಬಾ ಸಖತ್ತಾಗಿದೆ ಅಂತ ಹೇಳ್ಬೋದು. ಇದು ನೋಡ್ಬಿಟ್ಟು MS ಗೇಟ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ಈಗ ಟೆರೆಸ್ ಇದೀವಿ, ಸೇಫ್ಟಿ ವೈಸ್ ಅಲ್ಲಿ ನಮಗೆ MS ಗೇಟ್ ಕೂಡ ನಮಗೆ ಇನ್ಕ್ಲೂಡ್ ಮಾಡ್ಕೊಟ್ಟಿದ್ದಾರೆ. ಈಗ ನಾವು ಬಿಲ್ಡಿಂಗ್ ಟೆರೆಸ್ ಅಲ್ಲಿ ಇದೀವಿ. ಫ್ಲೋರಿಂಗ್ ನೋಡ್ಬೋದು ಆಂಟಿ ಸ್ಕೈಡ್ ವೆಟ್ರೋಫೆಟರ್ಸ್ ನ ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಮನೆನ ತಗೊಂಡವ್ರು ಏನಂದ್ರೆ ಮೇಲ್ಗಡೆ ಮಂಗಳೂರು ಟೈಲ್ಸ್ ಏನಾದ್ರು ಈ ಫ್ಲೋರ್ ಫುಲ್ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ಮ ವ್ಯವಸ್ಥೆ ಈ ಪೋರ್ಷನ್ ನೀವು ಕನ್ವರ್ಟ್ ಮಾಡ್ಕೊಬಹುದು. ಮಂಗಳೂರು ಟೈಲ್ಸ್ ಏನಾದ್ರು ಹಾಕಿಸ್ಕೊಂಡ್ರೆ ಆರಾಮಾಗಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಬಹುದು. ಅಷ್ಟು ಜಾಗ ಇದೆ. ಅದೇ ಒಂದು ರೀಸನ್ಗೆ ಕೆಳಗಡೆ ಫ್ಲೋರಿಂಗ್ ನ ನಮಗೆ ವೆಟ್ರೋಫೆಟರ್ಸ್ ನ ಯೂಸ್ ಮಾಡಿರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ಸ್ಟೇರ್ ಕೇಸ್ ರೂಮ್. ಇವಾಗ ನಾವು ಬಂದ್ವಲ್ಲ, ಸ್ಟೇರ್ ಕೇಸ್ ರೂಮ್ ಮತ್ತೆ ಸ್ಕೆಲೆಟ್ ಇಲ್ಲಿದೆ. ಈ ರೈಟ್ ಸೈಡ್ ಅಲ್ಲಿ ಇರೋ ರೂಮ್ ಬಂದ್ಬಿಟ್ಟು ನಮಗೆ ಲಿಫ್ಟ್ ರೂಮ್ ಬರುತ್ತೆ. ಇದೇನು ಈ ರೂಮ್ ಇದೆ ಇದು ನಮಗೆ ಲಿಫ್ಟ್ ರೂಮ್ ಬರುತ್ತೆ. ಇಲ್ಲಿ ಬನ್ನಿ, 2000 ಲೀಟರ್ ಟ್ಯಾಂಕ್ ಆಲ್ರೆಡಿ ನಮಗೆ ಮೌಂಟ್ ಆಗಿದೆ. ಅದ್ರ ತಕ್ಕಂಗೆ ಮೇಲುಗಡೆ ಹೋಗೋದಕ್ಕೆ MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಲ್ಯಾಡರ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಡೋರ್ ಕ್ಲೋಸ್ ಆಗಿದೆಯಲ್ಲ ಈ ರೂಮ್,
ಇಲ್ಲಿ ಬಂದ್ಬಿಟ್ಟು ನಮಗೆ ವಾಷಿಂಗ್ ಮಿಷಿನ್ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು, ಮತ್ತೆ ಪ್ರೆಷರ್ ಪಂಪ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಬಂದ್ಬಿಟ್ಟು ಸೋಲಾರ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಪ್ರತಿ ಒಂದು ಐಟಮ್ ಕೂಡ ನಮಗೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಮನೆನ ಪರ್ಚೇಸ್ ಮಾಡಿದ್ರೆ ಎನಿ ಅದರ್ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ಲಿ ಆಲ್ಟರ್ನೇಷನ್ ವರ್ಕ್ ಆಗ್ಲಿ ಮಾಡೋ ಅಗತ್ಯನೇ ಇರೋದಿಲ್ಲ. ಪ್ರತಿ ಒಂದು ಕೂಡ ನಮಗೆ ಪ್ರಾವಿಷನ್ ಮಾಡಿ ಇಟ್ಟಿರುವಂತದ್ದು. ಜಸ್ಟ್ ನಾವೇನಂದ್ರೆ ಐಟಮ್ ನ ತಂದು ನಾವು ಮೌಂಟ್ ಮಾಡ್ಕೊಬೇಕು, ಅದೊಂದೇ ಕೆಲಸ ಇರೋದು. ಅದು ಬಿಟ್ಟು ಅಂಡರ್ ವರ್ಕ್ ಏನೇನಿದೆ ಪ್ರತಿ ಒಂದು ನಮಗೆ ಬಿಲ್ಡರ್ ಕಂಪ್ಲೀಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಬನ್ನಿ, ರೋಡ್ಗೆ ಬರುವಂತಹ ಜಾಗ ಆಯ್ತು. ಇನ್ ಕೇಸ್ ಏನಾದ್ರು ನಾವು ಫುಲ್ ಓಪನ್ ಟೆರೆಸ್ ಅಲ್ಲಿ ನಮಗೆ ಮಂಗಳೂರು ಟೈಲ್ಸ್ ನ ಹಾಕೊಳಕ್ ಆಗಿಲ್ಲ ಅಂದ್ರೆ ಈ ಜಾಗದಲ್ಲಿ ನಮಗೆ ಮಂಗಳೂರು ಟೈಲ್ಸ್ ಹಾಕಿಸ್ಕೊಂಡು ಗಾರ್ಡನ್ ಏರಿಯಾಗೆ ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಇಷ್ಟು ಜಾಗನ ನಾವು ಯೂಸ್ ಮಾಡ್ಕೊಬಹುದು. ಫ್ಯಾಮಿಲಿ ಟೈಮ್ ಕೂಡ ನಾವು ಸ್ಪೆಂಡ್ ಮಾಡಬಹುದು. ಅಷ್ಟು ಜಾಗ ಈ ಓಪನ್ ಟೆರೆಸ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಇದೆ. ಇನ್ ಕೇಸ್ ಏನಾದ್ರು ಇದನ್ನ ಫುಲ್ ಮಾಡ್ಕೊಳ್ತೀವಿ ಅಂದ್ರೆ ಫುಲ್ ಕೂಡ ನಾವು ಮಾಡ್ಕೊಬಹುದು. ಅದ್ಭುತ ಮನೆ, ಅದ್ಭುತ ಏರಿಯಾ, 100% ರೆಸಿಡೆನ್ಸಿ ಅಂತ ಹೇಳ್ಬೋದು. ನೋಡಿ, ಈ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಸಾಧನಾ ಕಾಲೇಜ್ ಬಿಲ್ಡಿಂಗ್. ಇದು ಜಸ್ಟ್ 50 ಮೀಟರ್ ಅಲ್ಲೇ ಕಾಲೇಜ್ ನಮ್ಗಿದೆ. ಕಾಲೇಜ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಬರುತ್ತೆ. ಮೆಟ್ರೋ ಸ್ಟೇಷನ್ ಎಲ್ಲ ನಮ್ಗೆ ಕಾಣಿಸ್ತಾ ಇದೆ, ಅಲ್ಲೆಲ್ಲ ನಮ್ಗೆ ಮೆಟ್ರೋ ಸ್ಟೇಷನ್ ಎಲ್ಲ ಕಾಣಿಸ್ತಾ ಇದೆ. ಈ ಪೋರ್ಷನ್ ನೋಡಿ, ಇದು ಬಂದ್ಬಿಟ್ಟು ನಮ್ಗೆ ಮಂತ್ರಿ ಅಪಾರ್ಟ್ಮೆಂಟ್. ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಏನಿದೆ ಆ ಉತ್ರಳ್ಳಿಯಿಂದ ಟುವರ್ಡ್ಸ್ ನಾವು ಕೆಂಗೇರಿಗೆ ಹೋಗ್ಬೇಕಾದ್ರೆ ಮಂತ್ರಿ ಅಪಾರ್ಟ್ಮೆಂಟ್ ಬರ್ತಲ್ಲ, ಬಿಫೋರ್ ಪಟಾಳಮ್ಮ ದೇವಸ್ಥಾನ ಹತ್ರ ಆ ಮಂತ್ರಿ ಅಪಾರ್ಟ್ಮೆಂಟ್ ಈ ಬಿಲ್ಡಿಂಗ್ ಇಂದ ನಮ್ಗೆ ಕಾಣಿಸ್ತಾ ಇದೆ. ಉತ್ರಳ್ಳಿ ಮೈನ್ ರೋಡ್ ಅಷ್ಟೇ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇದೆ. ಟುವರ್ಡ್ಸ್ ನಮಗೆ ಕೆಂಗೇರಿ ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋ ಮೈನ್ ರೋಡ್, ಜಸ್ಟ್ ಮೈನ್ ರೋಡ್ ಇಂದ ಬರೀ 100 ಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇದೆ. NPS ಕೂಡ ನಮಗೆ ಜಸ್ಟ್ 500 ಮೀಟರ್ ಅಲ್ಲಿ NPS ಇದೆ. ಅದ್ರ ಪಕ್ಕದಲ್ಲಿ ಪ್ರಾರ್ಥನಾ ಕೂಡ ನಡೀತಾ ಇದೆ. NPS ಇಂದ ಜಸ್ಟ್ 200 ಮೀಟರ್ ಹೋದ್ರೆ ನಮಗೆ ಪ್ರೆಸಿಡೆನ್ಸಿ ಸ್ಕೂಲ್ ಕೂಡ ಇದೆ. ವೀಕ್ಷಕರೇ, ಈ ಮನೆಯಿಂದ ಉತ್ರಳ್ಳಿ ಮೈನ್ ರೋಡ್ಗೆ ಏನ್ ರೋಡ್ ಇದೆ ಅದು ಬಂದ್ಬಿಟ್ಟು ಬರೀ 300 ಮೀಟರ್ ಇದೆ. ಕೆಂಗೇರಿ ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋ ರೋಡ್ ಏನಿದೆ ಅದು ಬಂದ್ಬಿಟ್ಟು ಬರೀ 300 ಮೀಟರ್ ಇದೆ. ಸಾಧನಾ ಕಾಲೇಜ್ ಬಂದ್ಬಿಟ್ಟು ಬರೀ 50 ಮೀಟರ್ ಇದೆ. ಈ ಕಡೆ ಬನ್ನಿ, ಇಲ್ಲಿ ಬನ್ನಿ, ಅಲ್ಲಿ ನೋಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಜಸ್ಟ್ 500 ಮೀಟರ್ ಅಲ್ಲಿ ನಮ್ಗೆ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಾಣಿಸ್ತಾ ಇದೆ ನೋಡಿ, ತುಂಬಾನೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಮತ್ತೆ ಪಕ್ಕದಲ್ಲಿ ನಮಗೆ ತುರಳ್ಳಿ ಫಾರೆಸ್ಟ್ ಕೂಡ ಬರುತ್ತೆ. ಪೊಲ್ಯೂಷನ್ ವ್ಯೂ ಅಂತಾನೆ ಹೇಳ್ಬೋದು. ಒಳ್ಳೆ ಅಟ್ಮಾಸ್ಫಿಯರ್, ಒಳ್ಳೆ ಗಾಳಿ. ಇನ್ ಕೇಸ್ ಏನಾದ್ರು ದೊಡ್ಡವರು ಇದ್ರೆ ವಾಕಿಂಗ್ ಮಾಡೋದಕ್ಕೆ ಅಂತ ಹೇಳ್ ಮಾಡಿಸಿದ ಜಾಗ. ಪಕ್ಕದಲ್ಲಿ ನಮಗೆ ಜಸ್ಟ್ 1 ಕಿಲೋಮೀಟರ್ ಒಳಗಡೆ ನಮಗೆ ತುರಳ್ಳಿ ಫಾರೆಸ್ಟ್ ಕೂಡ ಬರುತ್ತೆ. ಒಳ್ಳೆ ವ್ಯೂ ಪಾಯಿಂಟ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಲೊಕೇಶನ್, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ರೆಸಿಡೆನ್ಸಿ ಏರಿಯಾದಲ್ಲಿ ಒಳ್ಳೆ ಕ್ವಾಲಿಟಿಲಿ ಬಿಲ್ಡ್ ಆಗಿರುವಂತಹ ಪ್ರಾಪರ್ಟಿ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಫೇಸಿಂಗ್ ಡೋರು, ತುಂಬಾನೇ ಸಖತ್ತಾಗಿ ಮನೆನ ಮಾಡಿದ್ರ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರೆಲ್ಲ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.